46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ತುಂಬಿ ಹರಿಯುತ್ತಿರುವ ಹೇಮಾವತಿ ನದಿಗೆ ಮೊದಲ ಬಾರಿಗೆ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರು ಶುಕ್ರವಾರವಾದ ಇಂದು ಬಾಗಿನ ಅರ್ಪಿಸಿದರು. ತಾಲೂಕು ಆಡಳಿತದ ವತಿಯಿಂದ ಇಂದು ತುಂಬಿ ಹರಿಯುತ್ತಿರುವ ಹೇಮಾವತಿ ನದಿಗೆ ಶ್ರೀ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮುಂಭಾಗ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ತಮ್ಮ ದಂಪತಿಯೊಂದಿಗೆ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷ ಸರಿಯಾದ ಮಳೆಯಾಗದ ಕಾರಣ ರಾಜ್ಯದ 193 ತಾಲೂಕುಗಳಲ್ಲಿ ಬರಗಾಲದ ಛಾಯೆ ಆವರಿಸಿತ್ತು. ಆದರೆ ಈ ಬಾರಿ ಉತ್ತಮವಾದ ಮಳೆಯಾಗುತ್ತಿದ್ದು ನಾಡಿನ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಒಂದೇ, ನಮ್ಮ ಮಲೆನಾಡು ಭಾಗದಲ್ಲಿ ಉತ್ತಮವಾದ ಮಳೆಯಾಗಬೇಕು, ಹೇಮಾವತಿ ಮೈದುಂಬಿ ಹರಿಯಬೇಕು. ಇದರಿಂದ ಹಳೆ ಮೈಸೂರು ಭಾಗದ ರೈತರಿಗೆ ಕುಡಿಯುವ ನೀರು ಮತ್ತು ಒಳ್ಳೆಯ ರೀತಿಯ ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ. ಈ ಭಾಗದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಅನೇಕ ನದಿಗಳು ತುಂಬಿ ಹರಿಯುತ್ತವೆ. ಈ ಭಾಗದಿಂದ ಹರಿಯುವ ನೀರು ಮುಂದಿನ ಜಿಲ್ಲೆ ಹಾಗೂ ತಾಲೂಕುಗಳಿಗೆ ಅನುಕೂಲವಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ದೇವಸ್ಥಾನ ಸಮಿತಿ ಅಧ್ಯಕ್ಷ ದುಲ್ರಾಜ್ ಜೈನ್, ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷೆ ಬಬಿತಾ ವಿಶ್ವನಾಥ್, ಚೈತನ್ಯ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕಳೆದ ಬಾರಿ ಮಳೆ ಒಳ್ಳೆ ರೀತಿಯಲ್ಲಿ ಆಗದಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ 193 ತಾಲೂಕುಗಳಲ್ಲಿ ಬರ ಆಗಿದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ನಾವು ದೇವರಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡೋದೊಂದೇ. ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಮಳೆ ಆದ್ರೆ ಇಡೀ ಕರ್ನಾಟಕದ ಹಳೆ ಮೈಸೂರು ಭಾಗ ಏನಿದೆ ಅವರೆಲ್ಲರೂ ಕೂಡ ಉತ್ತಮವಾದ ಬೆಳೆ ಬೆಳೆದು ಸಮೃದ್ಧವಾದ ಜೀವನವನ್ನು ನಡೆಸಬಹುದು. ನಮ್ಮ ಭಾಗದಲ್ಲಿ ಮಳೆ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಯಾರಿಗೂ ಕೂಡ ಕುಡಿಯಕ್ಕೆ ನೀರು ಇಲ್ಲ, ಮತ್ತೆ ಬೆಳೆ ಬೆಳಿಲಿಕ್ಕೂ ಕೂಡ ಕಷ್ಟ. ಹಾಗಾಗಿ ನಾವು ಈ ರಾಜ್ಯದ ಆರಾಧ್ಯ ದೈವ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದ್ರೆ, ನಾವು ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಮಳೆ ಆಗಲಿ, ಬೆಳೆ ಆಗಬೇಕು, ರೈತರೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ನಮ್ಮೆಲ್ಲರ ಇಚ್ಛೆ. ಬಟ್ ನಮ್ದು ಏನು ಸಕಲೇಶ್ಪುರದ ವಿಶೇಷತೆ ಏನು ಅಂದ್ರೆ, ಹಲವಾರು ನದಿಗಳಲ್ಲಿ ಹುಡ್ತವೆ, ಆದ್ರೆ ಆ ನದಿಗಳ ಅನುಕೂಲ ನಮ್ಗೆ ಯಾರಿಗೂ ಕೂಡ ಸಿಗಲ್ಲ. ಹೇಮಾವತಿ ತಾಯಿ ನಗರಕ್ಕೆ ಕುಡಿಯೋಕೆ ನೀರಿಗೆ ಬಂದು ಬಿಟ್ರೆ ನಮ್ಗೆ ಬೇರೆ ಎಲ್ಲವೂ ಕೂಡ ಮುಂದಿನ ತಾಲೂಕುಗಳಿಗೆ, ಮುಂದಿನ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆದ್ರೂ ಸಂತೋಷ, ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗ್ಬೇಕು ಅಂತ ನಮ್ಮೆಲ್ಲರ ಭಾವನೆ ಇದೆ. ನಮ್ಮ ಇಡೀ ಎಲ್ಲ ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರು ಜನತೆ ಆಸೆ ಏನು ಅಂದ್ರೆ, ಒಳ್ಳೆ ಮಳೆ ಆಗ್ಬೇಕು, ಹೇಮಾವತಿ ಮೈದುಂಬಿ ಹರಿಬೇಕು, ಎಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಇಚ್ಛೆ. ಶಿರಾಡಿ ಎಲ್ಲ ರಸ್ತೆನೂ ಕೂಡ ಬಂದ್ ಮಾಡಲಾಗಿದೆ, ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಏನು ಈಗ ಕೊಲ್ಲಳ್ಳಿ ಭಾಗದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ರು, ಅದು ಕೂಡ ಮೊನ್ನೆ ಅಧಿವೇಶನದಲ್ಲಿ ಗಮನ ಸೆಳೆಯೋದಕ್ಕೆ ಪರ್ಮಿಷನ್ ಕೇಳಿದಾಗ ಇನ್ನೂ ನಂಗೆ ಸಿಕ್ಕಿಲ್ಲ. ಆದ್ರೂ ಕೂಡ ಮಧ್ಯದಲ್ಲಿ ಇಲ್ಲಿರ್ತಕ್ಕಂಥ ರಸ್ತೆ ಅವ್ಯವಸ್ಥೆ ಬಗ್ಗೆ ನಾನು ಸದನದಲ್ಲಿ ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಗಮನವನ್ನ ಸೆಳೆದಿದ್ದೀನಿ. ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರದಿಂದ ಏನೇ ತುರ್ತು ಕಾರ್ಯಕ್ರಮಗಳಾಗಬೇಕು ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಡಿಸಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ಮತ್ತೆ ಈಗ ನಮ್ಮ ತಾಲೂಕು ಅಧಿಕಾರಿಗಳ ತಂಡ ಒಂದು ಈಗ ಎಲ್ಲಿ ಮೊನ್ನೆ ಭೂಮಿ ಕುಸಿತ ಆಗಿದೆ ಅಂತ ಹೇಳ್ತಾರೆ ದೊಡ್ಡತಪ್ಪಲೆ, ಆ ಭಾಗದಲ್ಲಿ ವೀಕ್ಷಣೆಯನ್ನು ಮಾಡ್ತೀವಿ. ಮತ್ತೆ ಆಜಾದ್ ರೋಡ್ ಅಲ್ಲಿ ಏನಾದ್ರು ಕೂಡ ಆ ರೀತಿ ನೆರೆ ಪರಿಸ್ಥಿತಿ ಆದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಈಗ ಆಲ್ರೆಡಿ ತಹಸೀಲ್ದಾರ್ ಅವರು ಅದಕ್ಕೆ ಅಂಬೇಡ್ಕರ್ ಭವನ ಜಾಗವನ್ನು ಕೂಡ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಯಾವುದೇ ರೀತಿ ಅವುಗಳ ಆಗ್ಬಾರ್ದು ಅಂತ ದೇವರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಿದ್ವಿ. ಖಂಡಿತವಾಗ್ಲೂ ಕೂಡ ಏನೇ ಇದಾದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತಗೊಂಡಿದ್ವಿ. ಮತ್ತೆ ರಸ್ತೆ ಏನ್ ಬಂದ್ ಮಾಡಿದ್ರು ರಾತ್ರಿ, ನಾನು ಬೆಳಗ್ಗೆನ DC ಮತ್ತೆ SP ಇಬ್ಬರಿಗೂ ಕೂಡ ಮಾತಾಡಿ ಯಾವ ವೆಹಿಕಲ್ ಬ್ಲಾಕ್ ಆಗಿ ಅದನ್ನ ಇಮಿಡಿಯೇಟ್ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದೀನಿ. ಮತ್ತೆ ಬೆಳಗ್ಗೆ 6ರಿಂದ ಸಂಜೆ 6 ತನಕ ವೆಹಿಕಲ್ ಬಿಡ್ಲೇಬೇಕು. ಯಾಕಂದ್ರೆ ಮಡಿಕೇರಿನೂ ಬ್ಲಾಕ್, ಈ ಚಾರ್ಮುಡಿ ಘಾಟಲ್ಲಿ ಇಡೀ ವೆಹಿಕಲ್ಸ್ ಹೋಗಕ್ಕಾಗಲ್ಲ, ಎಲ್ಲೂ ಹೋಗಕ್ಕಾಗಲ್ಲ. ಮತ್ತೆ ಇದು ಇರ್ತಕ್ಕಂಥ ಮೇನ್ ಇದೇನೆ, ಇಲ್ಲೂ ಬ್ಲಾಕ್ ಮಾಡೋದು ಕಷ್ಟ ಆಗುತ್ತೆ. ತುರ್ತು ಕಾರ್ಯಕ್ರಮಕ್ಕೆ ಏನ್ ಬೇಕು ಅದನ್ನ ನಾನು ಈಗ ಆಲ್ರೆಡಿ ನ್ಯಾಷನಲ್ ಹೈವೇಗೆಲ್ಲ ಮಾತಾಡಿ JCB ಇಟಾಚಿಗಳನ್ನೆಲ್ಲ ಸ್ವಲ್ಪ ರೆಡಿ ನಿಲ್ಸ್ಕೋಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ತುರ್ತಾಗಿ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದೀನಿ. ಬೆಳಗ್ಗೆ 6ರಿಂದ ಸಂಜೆ 6 ತನಕ ವೆಹಿಕಲ್ ಬಿಡ್ಲೇಬೇಕು ಅಂತ ಹೇಳಿ ಈಗ ನಾವು ಮತ್ತೆ ತಹಸೀಲ್ದಾರ್ ಮತ್ತೆ ನಮ್ಮ ತಾಲೂಕು ಅಧಿಕಾರಿಗಳ ತಂಡ ಒಂದ್ ರೌಂಡ್ ಈಗ ಅಲ್ಲಿ ಭೇಟಿ ಮಾಡ್ತೀವಿ. ಏನೇನಾಗ್ಬೋದು ಮತ್ತೆ ಮುನ್ನೆಚ್ಚರಿಕೆಗೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಕ್ರಮ ತಗೋತೀವಿ. ಇದೇ ರೀತಿ ಮಳೆ ಮುಂದುವರೆದ್ರೆ ಆಜಾದ್ ರಸ್ತೆ ಮತ್ತೆ ಹಳೆ ಸಂಸ್ಥೆ ಮತ್ತೆ ಮಹೇಶ್ವರಿ ನಗರ ಹಿಂದೆನೂ ಕೂಡ ಸಾಕಷ್ಟು ನೀರು ಸೃಷ್ಟಿ ಮಾಡಿ ಹೌದು ಅವರಿಗೆಲ್ಲ ಖಂಡಿತವಾಗಿ ಈಗ ಆಲ್ರೆಡಿ ಈಗ ಅಂಬೇಡ್ಕರ್ ಭವನವನ್ನ ರಿಸರ್ವ್ ಇಟ್ಟಿದ್ದಾರೆ. ಈಗ ಮಳೆ ಬಂದ್ರೆ ಒಂದು ಕೊಪ್ಪಳ ಹತ್ರ ಫುಲ್ ಕವರ್ ಆಗುತ್ತೆ, ಬಿಟ್ರೆ ಈಗ ಬದ್ರಿಯಾ ಹೋಟೆಲ್ ಹತ್ರ ತನಕ ಬರುತ್ತೆ. ಈ ಕಡೆ ನಿಮ್ಗೆ ಆಜಾದ್ ರೋಡ್ ಗೊತ್ತಿದೆ ತಮ್ಮೆಲ್ಲರೂ ಕೂಡ. ಆ ರೀತಿ ಏನಾದ್ರು ಬರೋ ಸೂಚನೆ ಇದೆ ಅಂತಂದ್ರೆ ನಮ್ಮ ತಾಲೂಕು ಆಡಳಿತ ತುಂಬಾ ಅಲರ್ಟ್ ಆಗಿದೆ. ರಾತ್ರಿ ಯಾವುದೇ ಕೂಡ ಕಾಲ್ ಸೆಂಟರ್ ಕೂಡ ಓಪನ್ ಮಾಡಿದ್ರೆ ಆ ರೀತಿ ಏನಾದ್ರು ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಜಾದ್ ರಸ್ತೆ ಮತ್ತೆ ಆ ಜನನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಖಂಡಿತವಾಗ್ಲೂ ಕೂಡ ನಾನು ನಾಡಿದ್ದು ಸೋಮವಾರ ಕೂಡ ನಾನು ಇವತ್ತು ಆಕ್ಚುಲಿ ಅಧಿವೇಶನಕ್ಕೆ ಇದೇ ಉದ್ದೇಶಕ್ಕೋಸ್ಕರ ಬಂದೆ. ಸೋಮವಾರನೂ ಕೂಡ ಸರ್ಕಾರದ ಗಮನವನ್ನು ಸೆಳೆದು ಆ ರೀತಿ ತುರ್ತು ಪರಿಸ್ಥಿತಿ ಗಂಜಿ ಕೇಂದ್ರವನ್ನು ಕೂಡ ತೆರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.